ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆಗ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಒಂದು ಹೆಣ್ಣು ಒಂದು ಮನೇಲಿ ಹುಟ್ಟಿದ ತಕ್ಷಣವೇ ಆ ತಂದೆ ತಾಯಿಗೆ ಜವಾಬ್ದಾರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಜವಾಬ್ದಾರಿ ಅನ್ನೋದಕ್ಕಿಂತ ಭಯ ಸ್ಟಾರ್ಟ್ ಆಗುತ್ತೆ. ಅದು ಯಾವ ರೀತಿ ಭಯ ಅಂತಂದರೆ, ಅಯ್ಯೋ ನನ್ನ ಮಗಳನ್ನ ಹೊರಗಡೆ ಕಳಿಸಿದ್ರೆ ಜನ ಏನಂತಾರೋ, ನನ್ನ ಮಗಳು ಇಷ್ಟೆಲ್ಲ ಓದಿದ್ದಾಳೆ, ಕೆಲ್ಸಕ್ಕೆ ಕಳಿಸಿದ್ರೆ ಹೊರಗಡೆ ಜನ ಏನಂತಾರೋ, ನಮ್ಮ ರಿಲೇಟಿವ್ಸ್ ಏನಂತಾರೋ, ಹಾಗೆ ಈ ಸ್ಕೂಲ್ಗೆ ಹಾಕಿದ್ರೆ ಏನಂತಾರೋ, ಆ ಸ್ಕೂಲ್ಗೆ ಹಾಕಿದ್ರೆ ಏನಂತಾರೋ, ಈ ಹುಡುಗನ ಜೊತೆ ಓಡಾಡಿದ್ರೆ ಜನ ತಪ್ಪು ತಿಳ್ಕೊತಾರೆ, ಆ ಹುಡುಗಿ ಜೊತೆ ಓಡಾಡಿದ್ರೆ ಜನ ತಪ್ಪು ತಿಳ್ಕೊತಾರೆ. ಈ ಥರ ನೂರಾರು ಯೋಚನೆಗಳಿರುತ್ತೆ ಅಪ್ಪ ಅಮ್ಮಂದಿರಿಗೆ. ಇದೆಲ್ಲದನ್ನು ಮೀರಿ ನಮ್ಮ ಸೋ ಕಾಲ್ಡ್ ರಿಲೇಟಿವ್ ಅಂತ ಏನಿರ್ತಾರೆ ಅವರು ಅವಾಗವಾಗ ಒಂದಷ್ಟು ಕಮೆಂಟ್ಸ್ಗಳನ್ನ ಹಾಕ್ತಿರ್ತಾರೆ. ಏನಂದರೆ, ಅಯ್ಯೋ ನಿಮ್ಮ ಮಗಳಿಗೆ ಇಷ್ಟೊಂದೆಲ್ಲ ಓದಿಸೋ ಅವಶ್ಯಕತೆ ಇದೆಯಾ, ನೀವು ಇಷ್ಟೇ ಓದಿಸಿದ್ರು, ಏನೇ ಮಾಡಿದ್ರು ಕೊನೆಯದಾಗಿ ಅವಳು ಕಂಡೋರ ಮನೆಗೆ ಹೋಗಿ ಮುಸ್ರಿ ತಿಕ್ಕ ತಪ್ಪುತ್ತಾ, ಅಂದರೆ ಗಂಡನ ಮನೆಗೆ ಹೋಗಿ ಮುಸ್ರಿ ತಿಕ್ಕ ತಪ್ಪುತ್ತಾ, ಅವಳ ಮನೆಗೆ ಹೋಗಿ ಚಾಕರಿ ಅಂದರೆ ಕೆಲಸ ಮಾಡೋಕ್ಕೆ ತಪ್ಪುತ್ತಾ, ಈ ರೀತಿ ತುಂಬ ಮಾತಾಡ್ತಾ ಇರ್ತಾರೆ. ಇಷ್ಟೆಲ್ಲ ಮಾತಾಡಿದ್ರು ಪ್ರತಿಯೊಂದು ಮನೆಯಲ್ಲೂ ಒಂದು ಹೆಣ್ಮಗಳು ಇರ್ತಾಳೆ, ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದಿರ ತನ್ನ ಅಪ್ಪ ಅಮ್ಮನ ಅಥವಾ ತನ್ನ ಒಡ ಹುಟ್ಟಿದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಹೊರಗಡೆ ಹೋಗಿ ದುಡಿತಾ ಇರ್ತಾಳೆ. ಸೊ ನಮ್ಮ ಜನ ಏನು ಚೇಂಜ್ ಕೇಳ್ತಾರೆ, ಆ ಚೇಂಜಸ್ ನಿಮ್ಮ ಮನೆಗಳಲ್ಲೂ ಇದೆಯಾ, ಅಥವಾ ಇದೇ ಥರ ಯೋಚನೆ ಮಾಡೋ ರಿಲೇಟಿವ್ಸ್ ನಿಮ್ಮ ಮನೆಯಲ್ಲೂ ಇದ್ದಾರಾ, ಹೇಗೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ದ್ಯಾಟ್ ನನಗೂ ಗೊತ್ತಾಗುತ್ತೆ. ಇನ್ನು ಇವತ್ತು ಸೋಮವಾರ ಆಗಿರೋದ್ರಿಂದ ಯೂಶಲಿ ಯಾರಿಗೂ ಬೆಳಗ್ಗೆನೇ ಎದ್ದು ತುಂಬ ಹೆವಿಯಾಗಿ ಬ್ರೇಕ್ಫಾಸ್ಟ್ ಮಾಡಬೇಕಂತ ಇಷ್ಟ ಇರಲ್ಲ. ಹಾಗಾಗಿ ನಾವು ಕೂಡ ಇಲ್ಲಿ ತುಂಬ ಲೈಟಾಗಿ ಇಟ್ಟಿದ್ದೀವಿ. ಏನಂತಂದರೆ ಕಿಚಡಿ ಯೂಶಲಿ ಎಲ್ಲರೂ ರೈಸಲ್ಲಿ ಮಾಡ್ತಾರೆ, ಹಾಗೆ ವೆರೈಟೀಸ್ ಆಫ್ ಕಿಚಡಿ ಇದೆ. ಆದರೆ ಇಲ್ಲಿ ನಾನು ಅವಲಕ್ಕಿ ಯೂಸ್ ಮಾಡ್ಕೊಂಡು ಕಿಚಡಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಏನು ಅಂತ ಮುಂದೆ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದೆರಡು ಮೂರು ಎಸಲಷ್ಟು ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಗೆ ಜಜ್ಕೊಂಡಿದ್ದೀನಿ, ಯಾಕಂದರೆ ಅದು ರಾ ಫ್ಲೇವರ್ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ. ಅದನ್ನು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಇದೇನು ನಾನು ಪೇಸ್ಟ್ ಮಾಡ್ಕೊಂಡಿರ್ತೀನಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ, ಅದನ್ನು ಹಾಕಿ ಅದ್ರ ಜೊತೆಗೆ ಈರುಳ್ಳಿನೂ ಹಾಕಿ ಚೆಂದಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಅದನ್ನು ಹುರಿತಾ ಇದ್ದೀನಿ. ಅದ್ರ ಜೊತೆಗೆ ಟೊಮ್ಯಾಟೊನೂ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಸಾಟ್ ಆಗಲಿ ಅಂತ ಉಪ್ಪನ್ನ ಹಾಕಿ ಸ್ವಲ್ಪ ಹೊತ್ತು ಬಿಡ್ತೀನಿ, ಯಾಕಂದರೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂಥೇಳಿ. ಅದಾದಮೇಲೆ 1 ಸ್ಪೂನಷ್ಟು ಅರಿಶಿನ, ಹಾಗೆ ಅದಕ್ಕೆ 2 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆಯೇ 1 ಸ್ಪೂನಷ್ಟು ಧನಿಯಾ ಪುಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಲ್ಲಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ತೊಗರಿಬೇಳೆ ಹಾಗೆ ಹೆಸರು ಬೇಳೆನ ಇದಕ್ಕೆ ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಕ್ಕೆ ಬಿಡ್ತೀನಿ, ಯಾಕಂದರೆ ಈಗಲೇ ಅವಲಕ್ಕಿ ಹಾಕ್ಕೊಂಡ್ರೆ ಅವಲಕ್ಕಿ ತುಂಬ ಪೇಸ್ಟ್ ಆಗೋಗುತ್ತೆ. ಹಾಗಾಗಿ ಈಗ ಬರೀ ಬೇಳೆ ಬೇಯಿಸ್ಕೊಂಡು ಅದು ಬೆಂದಾದ ನಂತರ ನಾವು ಅವಲಕ್ಕಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ನಾನಿಲ್ಲಿ ಎಷ್ಟು ತೊಗರಿಬೇಳೆ ಹೆಸರುಬೇಳೆ ತೊಗೊಂಡಿದ್ದೀನೋ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ನಾನು ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ತೀನಿ. ಈಗ ನಾನು ಅದಕ್ಕೆ ಅವಲಕ್ಕಿ ಹಾಕಬೇಕಲ್ವ, ಹಾಗಾಗಿ ನಮ್ಮನೇಲಿ ನಾವಿರೋದು 3 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿನ ತೊಳೆದು ಎತ್ತಿಡ್ತಾಯಿದ್ದೀನಿ. ಸೊ ದ್ಯಾಟ್ ಆ ಕುಕ್ಕರ್ ಕೂಗೋ ಹೊತ್ತಿಗೆ ಈ ಅವಲಕ್ಕಿ ಕೂಡ ಚೆನ್ನಾಗಿ ನೆನ್ಕೊಂಡಿರುತ್ತೆ ಅಂಥೇಳಿ. ಈ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಅವಲಕ್ಕಿ ಕೂಡ ನೆಂದಿತ್ತು. ಸೊ ಇಲ್ಲಿ ನೋಡಿ ನಾನು 3 ವಿಷಲ್ ಏನು ತೊಗರಿಬೇಳೆ ಹೆಸರುಬೇಳೆ ಹಾಕಿಟ್ಟಿದ್ದೆ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಅದು ಬೆಂದಾದ ನಂತರ, ಅಂದರೆ ವಿಷಲ್ ಬಿಟ್ಟಿದ ನಂತರ ಓಪನ್ ಮಾಡಿದಾಗ ಅದು ಈ ಥರ ಬೆಂದಿರುತ್ತೆ. ಇನ್ನು ಈ ತೊಗರಿಬೇಳೆ ಎಲ್ಲ ಹಾಗೆ ಇತ್ತು ಅಂಥೇಳಿ ಅದನ್ನು ಹಾಗೆ ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾವೇನು ನೆನೆಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅವಲಕ್ಕಿ, ಅದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟವ್ನ ಆನ್ ಮಾಡಿ, ಯಾಕಂದರೆ ಅವಲಕ್ಕಿ ಮತ್ತು ಈ ಬೇಳೆ, ಈ ಉಪ್ಪು ಖಾರ ಅದೆಲ್ಲ ಏನಿರುತ್ತೆ ಅದು ಅವಲಕ್ಕಿಗೂ
ಇಳಿಬೇಕಲ್ವ. ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದಕ್ಕೆ ಉಪ್ಪೇನಾದರೂ ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೊಳ್ಳಿ. ಇಲ್ಲ ನಾನು ಉಪ್ಪು ಕಡಿಮೆ ಆಗಿತ್ತು ಅಂಥೇಳಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಅದನ್ನು ಫ್ಲೇಮ್ ಆನಲ್ಲೇ ಇಟ್ಟು ಅದನ್ನು ಹೀಟ್ ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ನಿಮ್ಮ ಮನೇಲಿ ನೀವು ಕೂಡ ಟ್ರೈ ಮಾಡಿ. ಅವಲಕ್ಕಿಯಿಂದ ಕಿಚಡಿ ಮಾಡೋದು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಏನಿತ್ತು ಅದನ್ನು ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ಈ ವಿಡಿಯೋನ ಇಷ್ಟು ಪೇಷನ್ಸಿಂದ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.